ನಮಸ್ಕಾರ ಶ್ರೀನಾಥ್ ಸರ್ ಗುರುಗಳೇ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ. ನಾನು ಆ್ಯಕ್ಚುಲಿ ಅಬುದಾಬಿಯಲ್ಲಿ ಇರೋದು. ಶಿವಶಕ್ತಿ ವಿದ್ಯೆ ಆನ್ಲೈನ್ ಕ್ಲಾಸನ್ನು ಜಾಯ್ನ್ ಆಗಿದ್ದೆ. ನಾನು ಆವಾಗಲೇ ಅಂದ್ಕೊಂಡಿದ್ದೆ ಒಂದು ವರ್ಕ್ಶಾಪ್ ನಿಮ್ದು ಅಟೆಂಡ್ ಮಾಡಬೇಕು ಅಂತೇಳಿ ನಾನು ಒಂದು ಲಾಸ್ಟ್ 6 ಮಂತ್ಸಿಂದ ನಿಮ್ಮದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ಫಾಲೋ ಮಾಡ್ತಾ ಇದ್ದೆ. ಅದು ಶಿವಶಕ್ತಿ ವಿದ್ಯೆ ಮಾತ್ರ ಆಸಮ್ ಕ್ಲಾಸ್ ಆಗಿತ್ತು. ಅದ ನಂತರ ವರ್ಕ್ಶಾಪ್ ಒಂದು ಜಾಯ್ನ್ ಆಗಬೇಕು, ನಿಮ್ಮದು ರಿಯಲ್ ಆಗಿ ನಿಮ್ಮನ್ನು ಮೀಟ್ ಆಗಬೇಕು, ಅದು ರಿಯಲ್ ಅದೊಂದು ಎನರ್ಜಿ ನನ್ನ ಜೊತೆ ಕನೆಕ್ಟ್ ಆಗಬೇಕಂತೇಳಿ ಒಂದು ಆಸೆ ಇತ್ತು. ಆಮೇಲೆ ಬಂದು ಮೀಟ್ ಆದ ಈ ವರ್ಕ್ಶಾಪ್ ಒಂದು 2 ಡೇಸ್ ಅಟೆಂಡ್ ಮಾಡಿದೆ ಸರ್. ಏನು ವರ್ಕ್ಶಾಪ್ ಸರ್ ಅದು. ಈ 2 ಡೇಸ್ ಹೆಂಗೆ ಕಳೆದು ಹೋಯ್ತು ಗೊತ್ತಾಗಿಲ್ಲ. ಇದು ಲೈಫಲ್ಲಿ ಒಂಥರ ರೀಬರ್ತ್ ಆದಂಗೆ ಆಯಿತು. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ. ಅದು ನಾನು ಬೇರೆ IT ಲೈಫಲ್ಲಿ ಇರೋದು. ಈ IT ಲೈಫಲ್ಲಿ ನಮ್ಮನ್ನು ನಾವು ತುಂಬ ಮರ್ತ್ಕೊಂಡು ಬಿಟ್ಟಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಈ ಪೂರ ಮೆಷಿನರಿ ಜೀವನದಲ್ಲಿ, ಅದ್ರ ಜೊತೆ ಅಡಿಕ್ಟ್ ಆಗಿಬಿಟ್ಟಿದ್ವಿ. ಅದರಿಂದ ಸ್ವಲ್ಪ ಹೊರಗಡೆ ಬಂದು ನಮ್ಮನ್ನು ನಾವು ಏನಕ್ಕೆ ಬಂದಿದ್ದೀವಿ ಏನು ಅಂತೇಳಿ ಒಂದು ಅರ್ಥ ಮಾಡಿಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ ಸರ್ ವರ್ಕ್ಶಾಪು. ನೀವು ಅದು ಲಾಸ್ಟ್ ಡೇಲಿ ಫಸ್ಟ್ ಡೇ ಅಂತೂ ನನಗೆ ಆಲ್ಮೋಸ್ಟ್ ನೀವು ಹೇಳಿದ್ದನ್ನು ಅದ್ರ ಜೊತೆ ಕನೆಕ್ಟ್ ಆಗಿ ಎಲ್ಲ ಅದೇ ಅಂತೇಳಿ ಸ್ವಲ್ಪ ಐಡಿಯಾ ಬಂತು. ಆಮೇಲೆ ನೆಕ್ಸ್ಟ್ ಡೇ ಅದೊಂದು ನೀವು ಸ್ಪಿರಿಚುವಲ್ ಸೆಷನ್ ಮತ್ತು ಒಂದು ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಒಂದು ಸೆಷನ್ ಮಾಡಿಸಿದ್ರಿ ಸರ್. ಏನು ಸೆಷನ್ ಸರ್ ಅದು. ನಿಜವಾಗ್ಲೂ ಅಷ್ಟು ಡೀಪಿಗೆ ಹೋಗ್ಬಿಟ್ವಿ ನಾವು. ತುಂಬ ಎಮೋಷ್ನಲಿ ಕನೆಕ್ಟೆಡ್ ಆಯಿತು. ಆ ತಾಯಿ ಜೊತೆನೂ ಮತ್ತು ನಿಮ್ಮ ಜೊತೆನೂ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ. ಆಮೇಲೆ ಹಿಪ್ನೋಟೈಸ್ಗೆ ಹೇಗೆ ಹೋಗೋದು ನಾವು, ಅದನ್ನೆಲ್ಲ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ರಿ ನಮಗೆ. ಮತ್ತು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ದಿ ಅಡ್ಮಿನಿಸ್ಟ್ರೇಷನ್ ಟೀಮ್ ಸರ್. ನಿಮ್ಮದು ಮೈಂಡ್ ಮೆಕ್ಯಾನಿಸಮ್ ಟೀಮ್, ಏನು ಟೀಮ್ ಸರ್ ಅದು, ಏನು ಅರೇಂಜ್ಮೆಂಟು, ಆಸಮ್. ಅಷ್ಟೊಂದು ಕ್ರೌಡನ್ನು ಮ್ಯಾನೇಜ್ ಮಾಡೋದು ಇಟ್ಸ್ ನಾಟ್ ಆಟ್ ಆಲ್ ಈಸಿ ಟಾಸ್ಕ್. ಆಮೇಲೆ ಅದು ಫುಡ್ ಅರೇಂಜ್ಮೆಂಟ್ ಆಗಿರಲಿ, ಅದು ಹಾಸ್ಪಿಟಾಲಿಟಿ ಆಗಿರಲಿ, ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಮಾತ್ರ. ಒನ್ ಆಫ್ ದಿ ಬಿಗ್ ರೌಂಡ್ ಆಫ್ ಅಪ್ಲಾಸ್. ತುಂಬ ಚೆನ್ನಾಗಿ. ನನಗೂ ಒಂದು ಆಸೆ ಇದೆ, ವಾಲಂಟಿಯರ್ ಆಗಿ ನಿಮ್ಮ ಮೈಂಡ್ ಮೆಕ್ಯಾನಿಸಮ್ ಟೀಮ್ ಜೊತೆ ಕನೆಕ್ಟ್ ಆಗಬೇಕು, ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತೇಳಿ ಹೇಳಿ. ನೋಡುವ ಫ್ಯೂಚರಲ್ಲಿ ಒಂದಿನ ನಾನು ಕೂಡ ವಾಲಂಟಿಯರ್ ಆಗಿ ಬರ್ತೀನಿ. ಅದು ಆ ಟೀಮ್ ಜೊತೆ ಕೆಲಸ ಮಾಡಬೇಕು. ಒನ್ ಆಫ್ ದಿ ಆಸಮ್ ಟೀಮ್ ಮಾತ್ರ. ಆಮೇಲೆ ಮತ್ತು ಇನ್ನೊಂದು ನನಗೆ ಖುಷಿ ಕೊಟ್ಟಿರುವ ವಿಷಯ ಅಂತ ಹೇಳಿದರೆ, ನೀವು ನನ್ನನ್ನು ನೋಡಿದ ತಕ್ಷಣ ಸರ್, ನಾನು ಲಾಸ್ಟ್ ಸೆಷನಲ್ಲಿ ಸೆಲ್ಫಿ ಸೆಷನ್ ನಿಮ್ಮ ಹತ್ರ ಬಂದು ಮೀಟ್ ಆದೆ. ನಾನು ಮೀಟ್ ಆದವಾಗ ಸೆಲ್ಫಿ ತಗೊಳ್ಬೇಕಾದ್ರೆ ಸರ್, ನಾನು ರಾಘವೇಂದ್ರ ಅಬುದಾಬಿಯಿಂದ ಬಂದಿರೋದು ಅಂತ ಹೇಳಿದವಾಗ ನೀವು ಯಾವ ರೀತಿ ರೆಕಗ್ನೈಸ್ ಮಾಡಿಬಿಟ್ರಿ ಅಂತ. ನೀವಾ ಅಂತೇಳಿ ಹೇಳಿದ್ರಲ್ಲ, ನನಗೆ ಅಷ್ಟೇ ಸಾಕಾಗೋಯ್ತು ಸರ್ ಲೈಫಲ್ಲಿ. ಏನು ಮೆಮೊರಿ ಸರ್ ನಿಮ್ಮದು. ಜಮ್ ಆಫ್ ಎ ಪರ್ಸನ್ ಸರ್. ಆ ತಾಯಿ ಅದೇ ಹೇಳಿದ್ನಲ್ಲ, ದೇವರು ಭೂಮಿ ಮೇಲೆ ಕೆಲವೊಬ್ಬರನ್ನ ಮಾತ್ರ ಕಳಿಸ್ತಾರಂತೆ, ಅದರಲ್ಲಿ ನೀವು ಒಬ್ಬರು. ಅಂಥ ಒಂದು ಗುರುಗಳು ನಂಗೆ ಸಿಕ್ಕಿದ್ದೀರಾ. ತುಂಬ ಖುಷಿ ಆಯ್ತು ಸರ್. ಒನ್ ಆಫ್ ದಿ ಬೆಸ್ಟ್ ವರ್ಕ್ಶಾಪ್. ನಾನಂತೂ ಇಲ್ಲಿ ತನಕ ಯಾವುದು ಸೆಮಿನಾರ್ ಆಗಲಿ, ಯಾವುದು ವರ್ಕ್ಶಾಪ್ ಆಗಲಿ, ಯಾವುದೇ ಸತ್ಸಂಗ ಆಗಲಿ ಇಲ್ಲಿ ತನಕ ಅಟೆಂಡ್ ಆಗಿಲ್ಲ. ಬಟ್ ನನಗೆ ಮಾತ್ರ ಲೈಫ್ ಟೈಮ್ ಮೆಮರೀಸ್ ಸರ್ ಇದು. ಬಿಡುವು ಮಾಡಿಕೊಂಡು ಟೈಮ್ ಸಿಕ್ಕಿದವಾಗೆಲ್ಲ ಬಿಡುವು ಮಾಡಿಕೊಂಡು ಸ್ಪೆಷಲಿ ನಿಮ್ಮ ವರ್ಕ್ಶಾಪ್ಗೆ ಕಾಯ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಮತ್ತು ನಿಮ್ಮದು ಆನ್ಲೈನ್ ಕ್ಲಾಸ್ಗೆ ಮತ್ತೊಂದು ನಿಮ್ಮದು ಶಿವಶಕ್ತಿ ವಿದ್ಯೆ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿದೆ. ನನಗೆ ಇನ್ನೊಂದು ನನ್ನ ಒಳಗಡೆಯಿಂದ ಪ್ರೇರಣೆ ಇದೆ. ಆ ತಾಯಿ ಯಾವಾಗ ಮಾಡಿಸ್ತಾಳೆ ಗೊತ್ತಿಲ್ಲ. ನಿಮ್ಮ ಮುಖೇನವಾಗಿ ಒಂದು ಶ್ರೀವಿದ್ಯೆ ಒಂದು ನಾನು ಅಟೆಂಡ್ ಮಾಡ್ಬೇಕು ಸರ್. ನನಗೆ ಲಲಿತ ಸಹಸ್ರನಾಮದ ಬಗ್ಗೆ ತುಂಬ ಆಸಕ್ತಿ ಇದೆ. ಆ ಶ್ರೀವಿದ್ಯೆ ಒಂದ್ಸತಿ ನಾನು ನಿಮ್ಮ ಮುಖೇನವಾಗಿ ನಾನು ಕಲಿಬೇಕು ಅನ್ನೋದು ನನಗೊಂದು ತುಂಬ ದೊಡ್ಡ ಆಸೆ. ಆಮೇಲೆ ನೀವು ನನಗೆ ನವನ ಮಂತ್ರ ಉಪದೇಶ ಮಾಡಿದ್ದು, ಅದನ್ನೆಲ್ಲ ನಾನು ಡೈಲಿ ಮಾಡ್ತಾ ಇದ್ದೀನಿ ಒಂದು 2 ಮಂತ್ಸಿಂದ. ತುಂಬ ಖುಷಿ ಕೊಟ್ಟಿದೆ ಸರ್ ಲೈಫಲ್ಲಿ. ತುಂಬ ಚೇಂಜಸ್ ಇದೆ. ಮನೆ ಆಗ್ತಾ ಇದೆ, ಮನೆ ಗೃಹ ಪ್ರವೇಶ ಇದೆ, ನಿಮ್ಮನ್ನು ಪರ್ಸ್ನಲ್ ಆಗಿ ಕರಿತೀನಿ. ತುಂಬ ಖುಷಿಯಾಗಿದೆ ಲೈಫಲ್ಲಿ ಮಾತ್ರ. ತುಂಬ ಚೆನ್ನಾಗಿದ್ದೀನಿ. ಇದೇ ಥರ ನೀವು ನಮಗೆಲ್ಲ ಆಶೀರ್ವಾದ ಮಾಡ್ತಾ, ಹರಸ್ತಾ, ಹಾರೈಸ್ತಾ, ನಿಮ್ಮ ಗೈಡೆನ್ಸು, ನಿಮ್ಮ ಮಾರ್ಗದರ್ಶನ ಇದೇ ರೀತಿ ಇರಲಿ ಸರ್ ಎಲ್ಲರ ಮೇಲೂ ಅಂತ ಆಶಿಸ್ತಾ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರುಗಳೇ. ತುಂಬ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್ ಅಂತ, ಹೊನ್ನಾವರದಿಂದ. ಮೊನ್ನೆ 17-18ನೇ ತಾರೀಕು ಮಂಗಳೂರಿನಲ್ಲಿ ನಡೆದಂತಹ ಒಂದು ಮೈಂಡ್ ಮೆಕ್ಯಾನಿಸಮ್ನ ರಿಯಲ್ ಯು ಅನ್ನುವಂತಹ ವರ್ಕ್ಶಾಪನ್ನು ನಾನು ಅಟೆಂಡ್ ಮಾಡಿದ್ದೆ. ಅದಕ್ಕೂ ಮುಂಚೆ ಶಿವಶಕ್ತಿ ವಿದ್ಯಾ ಅನ್ನುವಂತಹ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿದ್ದೆ. ಅದಕ್ಕೂ ಮುಂಚೆ ನವರಾತ್ರಿಯಲ್ಲಿ ಅಟೆಂಡ್ ಮಾಡಿದ್ದೆ. ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದ ಮೇಲೆ ವರ್ಕ್ಶಾಪಿಗೆ ಬರಲೇಬೇಕು ಅಂತ ತುಂಬ ಮನಸ್ಸಾಗಿತ್ತು. ಹಾಗಾಗಿ ವರ್ಕ್ಶಾಪನ್ನು ಅಟೆಂಡ್ ಮಾಡಿಬಿಟ್ಟು ಅದರಲ್ಲಿ ಗುರು ಅಂತಂದರೆ ನೋಡಿ ಬೆಳಕು. ಸೊ
ನಮ್ಮಲ್ಲಿರುವಂತಹ ಅಜ್ಞಾನದ ಅಂಧಕಾರವನ್ನು ಅಥವಾ ಕತ್ತಲೆಯನ್ನು ಕಳಿಸ್ಬಿಟ್ಟು ಆಂತರ್ಯದಲ್ಲಿ ಬೆಳಕನ್ನು ಮೂಡಿಸುವವನೇ ಗುರು. ಹಾಗಾಗಿ ಶ್ರೀನಾಥ್ ಶೆಟ್ಟಿ ಅವರು ಅಂಥ ಒಂದು ಗುರುವಿನ ಸ್ಥಾನದಲ್ಲಿದ್ದು ನಮ್ಮಲ್ಲಿರುವಂತಹ ನಮಗೆ ಬೇಕಾದ ಬೇಡವಾದ ಒಂದು ಮನಸ್ಸಿನಲ್ಲಿ ಇರುವಂತಹ ಕೆಲವೊಂದು ಗೊಂದಲಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಯಾವುದು ಸತ್ಯ, ಯಾವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಯಾವುದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋವಂಥದ್ದನ್ನು ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೀವೆಲ್ಲರೂ ಸಹ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ನೀವೆಷ್ಟು ಆನ್ಲೈನ್ ಕ್ಲಾಸ್ಗಳನ್ನು ಸೇರಿಕೊಂಡ್ರೂ ಸಹ ಅದು ವರ್ಕ್ಶಾಪಿಗೆ ಸಮ ಅಲ್ಲ. ವರ್ಕ್ಶಾಪಲ್ಲಿ ನೀವು ಹೆಚ್ಚಿನ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಅವರು ಯಾವ ರೀತಿಯಾಗಿ ಬ್ರೀದಿಂಗನ್ನು ನಾವು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆ ವಿಧಾನಗಳನ್ನು ಕೂಡ ಹೇಳ್ಕೊಡ್ತಾರೆ. ಸೆಲ್ಫ್ ಹಿಪ್ನೋಸಿಸನ್ನು ಹೇಳ್ಕೊಡ್ತಾರೆ. ಸೊ ಹಾಗಾಗಿ ವರ್ಕ್ಶಾಪನ್ನು ಅಟೆಂಡ್ ಮಾಡಿದಾಗ ನಮಗೆ ಬಹಳಷ್ಟು ವಿಚಾರಗಳು ತಿಳಿಯುತ್ತೆ. ಅದ್ರ ಜೊತೆಗೇನೆ ನಾವು ಹೇಗೆ ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ನಾವು ಹೇಗೆ ಸೆಲ್ಫ್ ಹೀಲರ್ ಆಗಬೇಕು, ಬೇರೆಯವರ ಸಮಸ್ಯೆಗಳು ಕೆಲವೊಂದು ಚಿಕ್ಕಪುಟ್ಟದಿದ್ದರೆ ಅದನ್ನು ಹೇಗೆ ನಾವು ಬಗೆಹರಿಸಬಹುದು, ಇಂತಹ ಸಾಕಷ್ಟು ವಿಚಾರಗಳನ್ನು ಅವ್ರು ಹೇಳ್ಕೊಡ್ತಾರೆ. ಸೊ ಅದನ್ನು ಕಲ್ತ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳುವಾಗ ಅದನ್ನು ಗ್ರಾಸ್ಪ್ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸ್ತಾ ಹೋದರೆ ಜೀವನ ತುಂಬ ಸುಲಭ ಅಂತ ಅನಿಸುತ್ತೆ. ಈಗ ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿ ಬಂದ ನಂತರದಲ್ಲಿ ನನಗೆ ಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಆಂತರ್ಯಕ್ಕೆ ಇಳಿಯೋದಕ್ಕೆ ಇದು ತುಂಬ ಸಹಾಯವನ್ನು ಮಾಡಿದೆ. ಸೊ ಹಾಗಾಗಿ ಶ್ರೀನಾಥ್ ಶೆಟ್ಟಿ ಸರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮುಂದಿನ ಸಂದರ್ಭಗಳಲ್ಲಿ ಅಕಸ್ಮಾತ್ ನನಗೆ ನನ್ನ ಎಲ್ಲ ಸ್ಕೆಡ್ಯೂಲ್ಗಳಿಂದ ಒಂದು ಬಿಡುವಿನ ಸಂದರ್ಭವನ್ನು ಮಾಡಿಕೊಂಡು ನಾನು ಈ ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡೋದಕ್ಕೆ ಕೂಡ ಇಚ್ಛೆ ಪಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಶ್ರೀನಾಥ್ ಸರ್. ನಾನು ಜಯಶ್ರೀ ಅಂತ ಹಾಸನಿಂದ. ನನಗೆ ಸುಮಾರು ವರ್ಷಗಳಿಂದ ಮನಸ್ಸೊಳಗೆ ತುಂಬ ಪ್ರಶ್ನೆಗಳು ಕಾಡ್ತಾ ಇದ್ವು. ಪ್ರಶ್ನೆಗೊಂದು ಸರಿಯಾದ ಉತ್ತರ ಸಿಗಲಿ ಅಂತ ನಾನು ಯಾವಾಗಲೂ ಪ್ರೇಯರ್ ಮಾಡುವಾಗ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೆ. ಅದರ ಫಲವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನನಗೆ ನಿಮ್ಮಿಂದ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ತು. ನನಗೆ ಈಗ ಡೌಟ್ ಅನ್ನೋದೇ ಇಲ್ಲ, ಪ್ರಶ್ನೆ ಅನ್ನೋದೇ ಇಲ್ಲ ಈಗ ನನಗೆ. ಅಷ್ಟು ಕ್ಲಿಯರ್ ಆಗಿದೆ. ಆದರೆ ನಾನು ನಿಮ್ಮ ಯೂಟ್ಯೂಬ್ ಚಾನಲನ್ನು ಸ್ವಲ್ಪ ಲೇಟಾಗಿ ಫಾಲೋ ಮಾಡಲಿಕ್ಕೆ ಶುರು ಮಾಡಿದೆ. ಹೀಗಾಗಿ ನನಗೆ ಎಷ್ಟೋ ಕ್ಲಾಸು ನಿಮ್ಮದು ಮಿಸ್ ಆಗಿದೆ. ಅದೊಂದು ತುಂಬ ಬೇಸರ ಇದೆ. ಮೊನ್ನೆ ಮಂಗಳೂರಲ್ಲಿ ನಡೆದಿರೋಂಥ ಕ್ಲಾಸ್, ಅದೇ ಆಫ್ಲೈನ್ ಕ್ಲಾಸ್ ನಾನು ಅಟೆಂಡ್ ಆಗಿದ್ದು. ಫಸ್ಟ್ ಕ್ಲಾಸ್ ಅದು ನಂದು ಆಫ್ಲೈನು. ನಂದು ತವ್ರ ಮನೆ ಮಂಗಳೂರಲ್ಲೇ ಇರೋದ್ರಿಂದ ನಾನು ಸುಮಾರು ಸಲ ಮಂಗಳೂರಿಗೆ ಬರ್ತಾ ಇರ್ತೀನಿ. ಆದರೆ ಮೊನ್ನೆ ಕ್ಲಾಸಿಗೆ ಬಂದಾಗಿದ್ದಂತಹ ಸಂಭ್ರಮ ನನಗೆ ಇಲ್ಲಿವರೆಗೆ ಯಾವತ್ತೂ ಕೂಡ ಆಗಲಿಲ್ಲ. ಅಷ್ಟು ಸಂಭ್ರಮದಿಂದ ಹೊರಟು ಬಂದಿದ್ದೀನಿ ನಾನು. ಭಯ ಇತ್ತು, ಯಾಕಂದರೆ ಆಫ್ಲೈನ್ ಕ್ಲಾಸು ಹೇಗಿರುತ್ತೋ ಏನೋ ಅನ್ನೋ ಭಯ ಕೂಡ ಇತ್ತು. ಯಾರು ಕೂಡ ಪರಿಚಯ ಇಲ್ಲ. ನಾನು ಒಬ್ಬಳೇ ಕ್ಲಾಸಿಗೆ ಬಂದೆ. ಯಾರಿದ್ದಾರೋ ಇಲ್ಲೋ ಅವೆಲ್ಲ ಬೇಡ ನನಗೆ. ನಾನು ವೈಯಕ್ತಿಕವಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಏನು ಬಂದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಷ್ಟೇ ಉದ್ದೇಶದಿಂದ ನಾನು ಬಂದಿದ್ದು ಮೊನ್ನೆ ಕ್ಲಾಸಿಗೆ. ಆದರೆ ಕ್ಲಾಸಲ್ಲಿ ಮಾತ್ರ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ಅಷ್ಟು ದೊಡ್ಡ ಹಾಲಲ್ಲಿ ಎಲ್ಲರೂ ನಾವು ಕೂತಿದ್ವಿ. ನೀವಿನ್ನೂ ಬಂದಿರಲಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನನ್ನಷ್ಟಕ್ಕೆ. ನಾನು ಯಾರ ಹತ್ರ ಮಾತಾಡಿದೆ, ಸುಮ್ಮನೆ ಕೂತ್ಕೊಂಡಿದ್ದೆ ನನ್ನಷ್ಟಕ್ಕೆ. ಸ್ವಲ್ಪ ಹೊತ್ತಾಗುವಾಗ ಒಂದು ರೀತಿ ಬೇರೆಯೇ ಫೀಲಿಂಗ್, ಅದು ಒಂಥರ ಬೇರೆ ಥರ ಫೀಲಿಂಗ್ ಬಂತು ನನಗೆ. ಬಾಡಿಯಲ್ಲಿ ಏನೋ ಒಂಥರ ಬೇರೆ ಎನರ್ಜಿ ಪಾಸ್ ಆದಂಗೆ ಏನೋ ಒಂಥರ. ನೋಡಿದರೆ ಅದೇ ಟೈಮಿಗೆ ಎಲ್ಲರೂ ನಿಂತಿದ್ದಾರೆ ಹಿಂದ್ಗಡೆ. ಅಂದರೆ ನೀವು ಬರ್ತಾ ಇದ್ದೀರಿ ಆ ಟೈಮಲ್ಲಿ. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು. ನಾನು ನಿಜವಾಗಿ ನೀವು ಬರೋದು ನನಗೆ ಗೊತ್ತೇ ಇಲ್ಲ. ನಾನು ಹಿಂದೆ ತಿರುಗಿ ನೋಡಿಲ್ಲ ನಾನು. ಆದರೂ ಕೂಡ ನನಗೆ ಅದೊಂದು ಥರ ಬೇರೆ ಥರ ಫೀಲ್ ಆಯಿತು. ಅದು ನೀವು ಬಂದಿದ್ದಕ್ಕೆ ನನಗೆ ಫೀಲ್ ಆಯಿತು. ಆ ಕನೆಕ್ಷನ್ ಇತ್ತ ಏನು ಅಂತಲೂ ಗೊತ್ತಿಲ್ಲ ನನಗೆ. ಅದು ಇನ್ನೂ ನನಗೆ ಅರ್ಥ ಆಗ್ತಿಲ್ಲ ಏನು ಅಂತ. ಆದರೆ ಒಂದು ರೀತಿಯ ಅದ್ಭುತ ಫೀಲಿಂಗ್ ಮಾತ್ರ ನನಗಾಯಿತು. ನಾನು ವಿಡಿಯೋಗಳಲ್ಲೆಲ್ಲ ನೋಡಿದ್ದೆ, ನೀವು ಬರೋ ಟೈಮಲ್ಲಿ ಎಲ್ಲರೂ ನಿಮ್ಮ ಕೈ ಒಂದು ಟಚ್ ಮಾಡಲಿಕ್ಕೆ ಒಂದು ಎಷ್ಟು ಟ್ರೈ ಮಾಡ್ತಾ ಇರ್ತಾರೆ. ಎಲ್ಲರೂ ಮುಗಿಬಿದ್ದು ಬರ್ತಾ ಇರ್ತಾರೆ. ಆದರೆ ನನಗೆ ಮೊನ್ನೆ ದೇವರ ಆಶೀರ್ವಾದದಿಂದ ನೀವಲ್ಲಿ ಬರ್ತಾ ಇರಬೇಕಾದ್ರೆ ಎಷ್ಟು ಈಸಿಯಾಗಿ ಒಂದು ಒಳ್ಳೆ ಸ್ಪರ್ಶ ನಿಮ್ಮದು ನನಗೆ ಸಿಕ್ತು. ನಂತರ ನೀವು ಕ್ಲಾಸಲ್ಲೆಲ್ಲ ನೀವು ಹಿಪ್ನೋಟಿಸಮ್ ಎಲ್ಲ ಮಾಡಿಸ್ತಾ ಇದ್ರಿ. ಆಗೆಲ್ಲ ನಾನು ತುಂಬ ಡೀಪಿಗೆ ಹೋಗಿದ್ದೇನೆ ಅಂತ ಅಷ್ಟೊಂದು ಫೀಲ್ ಆಗ್ತಾ ಇರಲಿಲ್ಲ. ನಾನು ಆಗ್ತಾ ಇಲ್ವೇನೋ ನನಗೆ ಡೀಪ್ಗೆ ಹೋಗಲಿಕ್ಕೆ ಅಂತೆಲ್ಲ ಅನ್ನಿಸ್ತಾ ಇತ್ತು ನನಗೆ. ಕೊನೆಗೆ ನೀವು ಒಂದು ಎನರ್ಜಿ ಲೆವೆಲಲ್ಲಿ ಒಂದು ವರ್ಕ್ ಮಾಡ್ತೀರ ಲಾಸ್ಟಿಗೆ. ಆ ಸಮಯದಲ್ಲಿ ನನಗೆ ನೋಡಿ, ಎಲ್ಲರೂ ನೀವು ವರ್ಕ್ ಮಾಡ್ತಾ ಇದ್ರಿ ಎನರ್ಜಿ ಲೆವೆಲಲ್ಲಿ. ನಾವೆಲ್ಲ ಕೂತಿದ್ವಿ. ನೀವು ಮಂತ್ರ ಪಠಿಸ್ತಾ ಇದ್ರಿ. ಎಲ್ಲರೂ ಹಿಂದುಗಡೆಯಿಂದೆಲ್ಲ
ಕೂಗ್ತಾ ಇದ್ರು, ಅಳ್ತಾ ಇದ್ರು, ಆ ಸೌಂಡ್ ಎಲ್ಲ ಕೇಳ್ತಾ ಇತ್ತು. ನಾನು ನನಗೆ ಮಾತ್ರ ಏನಾಗ್ತಿಲ್ವಲ್ಲ ಅಂತ ಅಂದ್ಕೋತಾ ಇದ್ದೆ ಅಷ್ಟೇ. ಅಂದರೆ ಏನೂ ಆಗಲ್ವೇನೋ ನನಗೆ ಅಂತ ಅಂದ್ಕೋತಾ ಇದ್ದೆ. ಸ್ವಲ್ಪ ಹೊತ್ತಾಗುವಾಗ ನನಗೆ ನನ್ನ ಬಾಡಿಯಲ್ಲಿ ಒಂದು ರೀತಿ ವಿಶೇಷ ಅನುಭವ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಕಡೆಯಿಂದ ನಿಮ್ಮದು ಮಂತ್ರದ್ದು ಉಚ್ಚಾರಣೆ ಕೇಳಿಸ್ತಾ ಇದೆ. ಇಲ್ಲಿ ಬಾಡಿಯಲ್ಲಿ ಒಂದು ಡಿಫ್ರೆಂಟ್ ವೈಬ್ರೇಷನ್, ಏನೋ ಒಂದು ವೈಬ್ರೇಷನ್ ಅಲ್ಲ, ಅದು ಏನೋ ಒಂದು ರೀತಿ ನನಗೆ ಎಕ್ಸ್ಪೀರಿಯನ್ಸ್. ಆ ಸಮಯದಲ್ಲಿ ಹಾರ್ಟ್ ಬಡ್ಕೊಳ್ಳಿಕ್ಕೆ ಶುರು ಆಯಿತು, ಡಬ್ ಡಬ್ ಅಂತ ಜೋರು ಬಡ್ಕೊಳ್ಳಿಕ್ಕೆ ಶುರು ಆಯಿತು. ಫುಲ್ ಸುಸ್ತಾಗ್ಲಿಕ್ಕೆ ಶುರು ಆಯಿತು, ಬಾಡಿ ಎಲ್ಲ ಸುಸ್ತಾಗ್ಲಿಕ್ಕೆ ಶುರು ಆಯಿತು. ನಾನು ಸುಸ್ತಾಗ್ತಿದೆ ಅಂತ ನನ್ನ ಬಾಯಲ್ಲಿ ಬರ್ತಾ ಇದೆ, ಆದರೆ ಕಣ್ಣು ಬಿಡ್ತಾ ಇಲ್ಲ ನಾನು. ನೀವು ಹೇಳಿದ್ರಿ ಬಾಂಬ್ ಬಿದ್ದರೂ ಕೂಡ ನೀವು ಕಣ್ಣು ಬಿಡಬಾರ್ದು ಅಂತ ಹೇಳಿದ್ರಿ, ಅದಕ್ಕೆ ನಾನು ಕಣ್ಣೇ ಬಿಟ್ಟಿಲ್ಲ. ಆದರೆ ಪಕ್ಕದವರು ಮೇಡಮ್ ಏನು ಮಾಡಿದ್ರು, ನನಗೆ ನೀರು ಹಾಕಿದ್ರು ಮುಖಕ್ಕೆ, ಆಮೇಲೆ ನೀರು ಕುಡಿಸಿದ್ರು. ಆ ಸಮಯದಲ್ಲಿ ನನಗೆ ರಿಲ್ಯಾಕ್ಸ್ ಅಂತ ಫೀಲ್ ಆಯಿತು. ಆಗ ಆ ಕ್ಲಾಸ್ ಮುಗಿಯೋ ಹೊತ್ತಿಗೆ ನಂದು ದೇಹ ಎಲ್ಲ ಫುಲ್ಲು ಹಗೂರ ಫೀಲ್ ಆಗ್ತಿದೆ ನನಗೆ, ಹಗೂರ. ಮತ್ತು ಮನಸ್ಸಿಗೆ ಎಷ್ಟು ರಿಲ್ಯಾಕ್ಸ್ ಆಗ್ತಿದೆ ಅಂತ ಹೇಳಿದರೆ ಅಷ್ಟು ರಿಲ್ಯಾಕ್ಸ್ ಆಗ್ತಿದೆ ನನಗೆ. ಕ್ಲಾಸ್ ಮುಗಿಯುವಾಗ ನನಗೆ ಕೊನೆಗೆ ನೀವು ಸೆಲ್ಫಿಗೆ ಎಲ್ಲರೂ ಅಲ್ಲಿ ಲೈನ್ ನಿಂತಿದ್ರು, ನಾನು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಸೆಲ್ಫಿಗೆ ಲೈನ್ ನಿಂತು ನಿಮ್ಮ ಹತ್ರ ಸೆಲ್ಫಿ ತಗೊಳ್ಳೋ ಸಮಯದಲ್ಲಿ ಕೂಡ ನನಗೆ ಹತ್ತಿರ ಬಂದಿದ್ದೀರಿ. ನೀವು ಏನು ಮಾತಾಡಬೇಕು ಅಂತ ನನಗೆ ಆಗ್ತಿಲ್ಲ, ಸುಮ್ಮನೆ ನಾನು ನೋಡಿದ್ದೆ ನಿಮ್ಮನ್ನಷ್ಟೇ. ನೀವು ನನಗೆ ಒಂದು ಪ್ರೀತಿಯಿಂದ ತಲೆಗೊಂದು ಆಶೀರ್ವಾದ ಮಾಡಿದ್ರಿ, ನನಗೆ ಅದೇ ಸಾಕು. ಈ 2 ದಿನದಲ್ಲಿ ನೀವು ಮಾಡಿರೋ ಕ್ಲಾಸ್ ಹೇಗಿತ್ತು ಅಂದರೆ, ನಾವು ಕಟ್ಟಿರುವ ದುಡ್ಡು ಏನೇನೂ ಅಲ್ಲ, ಅದು ನಿಮ್ಮಿಂದ ಎಷ್ಟು ಸಾಧ್ಯ ಇದೆ ಅಷ್ಟರ ಮಟ್ಟಿಗೆ ನಮಗೆ ಒಳ್ಳೆಯದೇ ಆಗಬೇಕು ಅಂತ ನಿಸ್ವಾರ್ಥವಾಗಿ ಮಾಡಿದ್ದೀರ ನೀವು. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ನನಗಂತೂ ಸಾಧ್ಯನೇ ಇಲ್ಲ. ನಿಮ್ಮ ಪ್ರೀತಿಗೆ ಯಾವುದೇ ಕಾರಣಕ್ಕೂ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇಂಥ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸಲ್ಲಿ ಆಗಿತ್ತು ನನಗೆ. ಕೊನೆಗೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ನನಗೆ ಹಾಸನಿಗೆ, ನನಗೆ ನಿಜವಾಗಿ ಎಂಥ ಒಂದು ಬೇಜಾರಾಗ್ತಿತ್ತು ಅಂದರೆ, ಏನೋ ಒಂದು ರೀತಿಯ ಬೇಜಾರು ನನಗೆ. ಮತ್ತೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೋ, ಇನ್ನೊಂದು ಸಲ ಯಾವಾಗ ಕ್ಲಾಸ್ ಇರುತ್ತೋ ಮತ್ತೆ ಬರಬೇಕು ನನ್ನ ಕ್ಲಾಸಿಗೆ ಅನ್ನೋ ಥರ ನನಗೆ ಒಂದು ಫೀಲಿಂಗ್. ಏನೋ ಒಂದು ರೀತಿ ಒಟ್ಟಿನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಳ್ಳೆಯದೇ ಆಗಿದೆ ನನಗೆ. ಇಲ್ಲಿ ಬಂದ ಮೇಲೂ ಅಷ್ಟೇ ಹಾಸನಿಗೆ ತುಂಬ ಕಿರಿಕಿರಿ, ಕೋಪ ಎಲ್ಲ ಕಮ್ಮಿ ಆಗಿದೆ. ಅಷ್ಟು ಕೋಪನೇ ಬರ್ತಿಲ್ಲವೇನೋ ಅನ್ನೋ ಥರ ಫೀಲಿಂಗ್ ಆಗ್ತಿದೆ. ಮತ್ತು ಎಲ್ಲ ಥರದಲ್ಲಿ ನನಗೆ ಒಳ್ಳೆಯದಾಗ್ತಿದೆ ಅನ್ನೋ ಫೀಲಿಂಗ್. ನೀವು ಕೊಟ್ಟಿರುವಂಥ ಆ ಒಂದು ಬೆಳ್ಳಿಯ ಇದು ಶ್ರೀಚಕ್ರ ಮತ್ತು ಲಕ್ಷ್ಮಿದು ಫೋಟೋ ಏನು ಕೊಟ್ಟಿದ್ದೀರಾ, ಅದನ್ನು ದೇವ್ರ ಕೋಣೆಯಲ್ಲಿ ಇಟ್ಟಿದ್ದೀನಿ. ಅದೊಂದು ರೀತಿ ಒಳ್ಳೆ ಪಾಸಿಟಿವ್ ವೈಬ್ರೇಷನ್, ನೀವೇ ನಮ್ಮ ಜೊತೆ ಇರೋ ಥರ ಫೀಲಿಂಗ್ ಆಗ್ತಿದೆ ನನಗೆ. ನಿಮಗೆ ತುಂಬ ಹೃದಯದ ಧನ್ಯವಾದ ಸರ್.